ಹಾಸ್ಪಿಟ್ಲಲ್ಲಿ ಕೂರಕ್ಕಾಗದೆ 4 ಜನ ಅಡ್ಮಿಟ್ ಆಗಿದ್ರೆ ಈಗ್ಲಾದ್ರೂ ಬಾತ್ರೂಮ್ ಹೋಗಕ್ಕಾಗುತ್ತಾ ಅಂತ ಇನ್ನಿಬ್ರು ನರಳ್ತಾ ಇದ್ದಾರೆ. ಅವ್ರಿಗೆಲ್ಲ ಬೇಗ ಪೈಲ್ಸ್ ಬರೋ ಚಾನ್ಸಸ್ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅವತ್ತು ನೆಲಮಂಗಲದಲ್ಲಿ ನಿಮ್ ಸುತ್ತ ಇರೋರು ಮಾವಳ್ಳಿ ಬಿರಿಯಾನಿನ ಮುಕ್ಕಿ ಮುಕ್ಕಿ ತಿಂತಾ ಇದ್ರು, ಸುಮ್ನೆನೆ ಇದ್ರಿ? ನಮ್ಮೂರ್ ಜಾತ್ರೆಯಲ್ಲಿ 100 ಮೇಕೆನ ಕಡ್ದು ನಿಮ್ ಮುಂದೆನೆ ತಲೆ ಮಾಂಸ ಬೋಟಿ ಫ್ರೈ ತಿಂತಾ ಇದ್ರು. ಸಹನಾ ಮೂರ್ತಿ ಅಂತೆ ಬೇಳೆ ಸಾರು ತಿಂದ್ರಿ ಹೊರತು ಒಂದಲ್ಲಿ ಮುಳ್ಳೆನು ಮುಟ್ಲಿಲ್ಲ. ಅದೇ ಇವತ್ತು ನೀವು ಮಾಡಿರೋ ತಲೆ ಮಾಂಸ ಗೊತ್ತು ತಿಂದಿರೋರ್ನ ಟ್ರೀಟ್ ಮಾಡ್ತಿರೋ ಡಾಕ್ಟರ್ ಹೇಳಿಕೆ ಪ್ರಕಾರ ಇದು ಸಾಮಾನ್ಯವಾದ ಅಡಿಗೆ ಅಲ್ಲ. ಮಾಡೋ ಅಡಿಗೆಯಲ್ಲಿ ಯಾವ ಐಟಮ್ ಜಾಸ್ತಿ ಹಾಕಿದ್ರೆ ಅಂತ ಹೊಟ್ಟೆ ನೋವು, ತಲೆನೋವು, ಪೈಲ್ಸ್ ಬರುತ್ತೆ ಅಂತ ತಿಳ್ಕೊಂಡಿರೋ ವ್ಯಕ್ತಿನೇ ಈ ಅಡಿಗೆ ಮಾಡಿರೋಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ನೀವು ಮಾಡಿರೋ ಅಡಿಗೆ ತಿಂದು ಒಬ್ನೇ ಒಬ್ಬ ಸತ್ರು ನಾನೇ ನಿಮ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ. ಅಣ್ಣ, ಈಗ್ಲಾದ್ರೂ ನಿಜ ಹೇಳಿ, ಯಾರು ನೀವು? ನೀವು ಡ್ಯಾನ್ಸ್ ರವಿ ಆಗೋಕ್ಕೂ ಮುಂಚೆ ನೆಲಮಂಗಲದಲ್ಲಿ ಏನ್ ಮಾಡ್ತಾ ಇದ್ರಿ? ನಿಮ್ಮಲ್ಲಿ ಇಂಥ ಒಂದು ಕಲೆ ಇದೆ ಅಂದ್ರೆ ಇಲ್ಲಿವರೆಗೂ ನೀವೆಲ್ಲ ಆಡಿದಲ್ಲ ನಾಟಕನಾ? ಯಾಕೇನು ಮಾತಾಡಿ ಸುಮ್ಮನೆ ಕುತ್ಕೊಂಡಿದ್ದೀರಾ? ಐ ಸೇ ಓಪನ್ ಯುವರ್ ಮೌತ್. ಸಂಜು, ಏನೋ ವಿಚಾರಣೆನಾ? ಯಾವುದನ್ನು ಲೆಕ್ಕಿಸದೆ ನಿಮ್ಮಿಬ್ಬರಿಗೂ ನಾನ್ ವೆಜ್ ತಿನ್ನಿಸಿ ಬೆಳೆಸಿದ್ರಲ್ಲ, ಅದಕ್ಕೆ ಕೃತಜ್ಞತೆನಾ? ಹೇಳು. ಯಾವುದೇ ಊರಿಗೆ ಹೋದ್ರು ಮಾಂಸದ ಅಂಗಡಿಯಲ್ಲ ಸಲಾಮ್ ಹಾಕ್ತಾರೆ. ಯುಗಾದಿ ಹಬ್ಬದ ದಿನ ಒಬ್ಬಟ್ಟು ತಿನ್ಬೇಕಾಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮನ್ನೆಲ್ಲ ಹಸುವಿನಿಂದ ನಳಿಸಿರೋ ಪುಣ್ಯಾತ್ಮ ಕಣ ಇವನು. ಇವನ್ ಮಾಡಿದ ಅಡಿಗೆ ಸರಿಲ್ಲ ಅಂತ ಪ್ರಶ್ನೆ ಮಾಡ್ತೀಯ? ಏನೋ ಹಾಕಿದ್ದ? ಬೋಟಿ ವಜನ ಏನ್ ಹಾಕಿದ್ದ? ಯಾರಾದ್ರೂ ಮನೆಗೆ ಬಂದು ಮದುವೆ ಇದೆ ಊಟಕ್ಕೆ ಬನ್ನಿ ಅಂತ ಕರಿತಿದ್ರು ಅಂತ ಗೊತ್ತಾದ್ರೆ ಅವ್ರನ್ನೆಲ್ಲ ಕೂರಿಸಿ ಕೋಳಿ ಸಾರು ಮಾಡಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳೋಷ್ಟು ಸಿಟ್ಟು ಬರುತ್ತೆ. ಅಂಥದ್ರಲ್ಲಿ ನನ್ನ ಮಗ ಮಟನ್ ರವಿ ಕಣೋ, ನೆಲಮಂಗಲದವನು, ಅವನು ಬೋಟಿ ಗೊಜ್ಜು ಮಾಡೋದ್ರಲ್ಲಿ ತಪ್ಪೇನಿದೆ? ಹಾ, ಯಾರು ನೀವು? ನೀವು ಡ್ಯಾನ್ಸ್ ರವಿ ಆಗೋಕ್ಕೂ ಮುಂಚೆ ನೆಲಮಂಗಲದಲ್ಲಿ ಏನ್ ಮಾಡ್ತಾ ಇದ್ರಿ?